ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚಿಕೊಳ್ಳೋದಕ್ಕೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ವಿಜಯ್ ಗ್ರೋವರ್ ಅವರಿದ್ದಾರೆ. ನಮಸ್ಕಾರ ವಿಜಯ್ ಗ್ರೋವರ್ ಅವರೇ. ನಮಸ್ಕಾರ ಮಂಜುಳಾ ಅವರೇ, ಹೇಳಿ. ಫೆಬ್ರವರಿ 28ಕ್ಕೆ ಆರಂಭ ಆಯ್ತು, ಯುದ್ಧ ಬಹಳ ಹೆಚ್ಚಾಯ್ತು, ಇನ್ನೇನ್ 3ನೇ ಮಹಾಯುದ್ಧ ಅನ್ನೋ ಮಟ್ಟಿಗೆ ಬಂತು. ಅಷ್ಟಕ್ಕೆ ನಿಂತು ಹೋಯ್ತು ಅಂದ್ರೆ ಕದನ ವಿರಾಮ ಆಯ್ತು, ಮಾತುಕತೆಗಳ ಆರಂಭ ಆಯ್ತು, ಶಾಂತಿ ಮಾತುಕತೆಗಳ ಆರಂಭ ಆಯ್ತು. ಆದ್ರೆ ಮತ್ತೀಗ ಹೇಗೆ ಇತ್ತು ಅದೇ ಪರಿಸ್ಥಿತಿಗೆ ವಾಪಸ್ ಹೋಗ್ತಾ ಇದೆ. ಸದ್ಯದ ಸ್ಥಿತಿಯನ್ನ ತಾವ್ ಹೇಗೆ ಅನಲೈಸ್ ಮಾಡ್ತೀರಿ ಮತ್ತೆ ಇದ್ರಲ್ಲಿ ಕಾಣಿಸುವ ಪಾಯಿಂಟ್ಸ್ ಏನ್ ತಮ್ಗೆ, ತಾವು ಹೇಗ್ ನೋಡ್ತೀರಿ ಇದನ್ನ? ಮಂಜುಳಾ ಅವರೇ, ನಾವಿದು ಪೀಸ್ ಟೆಂಪರರಿ ಟ್ರೂಸ್ 17th ಜೂನ್ಗೆ ಏನ್ ನಾವು ನೋಡಿದೀವಿ, ಒಂದು ಅಗ್ರಿಮೆಂಟ್ ತರ ಟ್ರಂಪ್ ಅವರು ಮಾಡಿದ್ರು ಪಾಕಿಸ್ತಾನ ಮಧ್ಯಸ್ಥದಲ್ಲಿ. ಅದು ಒಂದು ಆಕ್ಚುಲಿ ಡಿಫ್ಲೆಕ್ಷನ್ ನ ಹೇಳ್ಬಹುದು. ಯಾಕಂದ್ರೆ ಆವಾಗ ಟ್ರಂಪ್ ಪರಿಸ್ಥಿತಿ ಏನಿತ್ತು, ಟ್ರಂಪ್ ಪರಿಸ್ಥಿತಿಯಲ್ಲಿ ಅಮೆರಿಕದಲ್ಲಿ ಅವರ ವಿರುದ್ಧ ತುಂಬಾ ತೀವ್ರ ಹೋರಾಟ ಇತ್ತು. ಇನ್ಫ್ಲೇಷನ್ ವಾಸ್ ವೆರಿ ಹೈ ಇನ್ ಅಮೆರಿಕ. ಒಂದು ಕಾಸ್ಟ್ ಆಫ್ ಲಿವಿಂಗ್ ತುಂಬಾ ಹೆಚ್ಚಾಯ್ತು. ಅಂದ್ರೆ ಅವ್ರದ್ದು ತುಂಬಾ ಅಮೆರಿಕನ್ಸ್ ಅವ್ರನ್ನ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ. ಸೊ ಆವಾಗಿರೋ ಪರಿಸ್ಥಿತಿಯಲ್ಲಿ ಟ್ರಂಪ್ ಹತ್ರ ಬೇರೆ ಏನ್ ಆಪ್ಷನ್ ಇರ್ಲಿಲ್ಲ ಎಕ್ಸೆಪ್ಟ್ ಟು ಹ್ಯಾವ್ ಅ ಟ್ರೂಸ್ ಟೆಂಪರ್ಲಿ. ಏನ್ ಕಂಡೀಷನ್ ಕೇಳಿದ್ರು, ನಾವು $1 ಬಿಲಿಯನ್ ಬೇಕು ರಿಪೇರ್ ಮಾಡಕ್ಕೆ, ಇಲ್ಲಿತ್ರ ಈ ತರ ಫೆಸಿಲಿಟಿ ಸವಲತ್ತು ಬೇಕು, ಹೋರ್ಮುಸ್ ಮೇಲೆ ಆಕ್ಸೆಸ್ ಬೇಕು ಅಂದ್ರೆ ಇರಾನ್ ಏನ್ ಕೇಳಿದ್ರು ಟ್ರಂಪ್ ಎಲ್ಲ ಒಪ್ಪಿಗೆ ಅದಕ್ಕೆ ಕೊಟ್ಟಿದ್ರು. ಯಾಕಂದ್ರೆ ಅವ್ರ ಮೇಲೆ ತುಂಬಾ ಪ್ರೆಷರ್ ಆಫ್ ಅಮೆರಿಕನ್ ಪೀಪಲ್ ವಾಸ್. 17th ಜೂನ್ ತಾವು ಏನ್ ಗಮನ ಕೊಡ್ಬೇಕು ಅಂದ್ರೆ, ಈ ವಾರ್ ಸ್ಟಾರ್ಟ್ ಆದ್ಮೇಲೆ 6 ತಿಂಗಳ ಒಳಗೆ ಯುದ್ಧ ಸ್ಟಾಪ್ ಆಗಿಲ್ಲ ಅಂದ್ರೆ ಅವ್ರ ಕಾಂಗ್ರೆಸ್ ಮುಂದೆ ನಿಂತ್ಕೊಂಡು ಎಕ್ಸ್ಪ್ಲನೇಷನ್ ಕೊಡ್ಬೇಕಿತ್ತು. ಅದರಿಂದ ತಪ್ಪಿಸ್ಕೆ ಅವರು ಈ ತರ ಒಂದು ಟ್ರೂಸ್, ಹಾಫ್ ಕುಕ್ಡ್ ಟ್ರೂಸ್ ನ ಹೇಳ್ತೀನಿ. ಯಾಕಂದ್ರೆ ಯಾರು ಅದರಲ್ಲಿ ಸೀರಿಯಸ್ ಇನ್ವಾಲ್ವ್ಮೆಂಟ್, ಏನೇನ್ ಪರಿಹಾರ ಆಗ್ಬೇಕು, ಏನ್ ಕಂಡೀಷನ್ಸ್ ಇರುತ್ತೆ, ಆ ತರ ಏನು ಇರ್ಲಿಲ್ಲ. ಅರ್ಜೆಂಟಲ್ಲಿ ಥರ್ಸ್ಡೇ ಫ್ರೈಡೇ 7 ದಿನದಲ್ಲಿ ಎಲ್ಲ ಸಿಗ್ನೇಚರ್ಸ್ ಮಾಡಿ 3 ದೇಶಗಳಲ್ಲಿ ಆ ಟ್ರೂಸ್ ಕಾಂಟ್ರಾಕ್ಟ್ ನ ರಿಲೀಸ್ ಮಾಡಿದ್ರು. ಸೊ ಕ್ಲಿಯರ್ಲಿ ಇಟ್ ವಾಸ್ ನಾಟ್ ಎಕ್ಸ್ಪೆಕ್ಟೆಡ್ ಟು ಬಿ ಎ ಲಾಂಗ್ ಟರ್ಮ್ ಒನ್ ಹೇಳ್ಬೋದು. ಅದು ಇಟ್ ವಾಸ್ ಎಕ್ಸ್ಪೆಕ್ಟೆಡ್ ದಟ್ ಇಟ್ ಇಸ್ ಅ ಟೆಂಪರರಿ ವೈಟ್ ಫ್ಲಾಗ್. ಆ ತರ ಒಂದು ಪರಿಸ್ಥಿತಿ ಇತ್ತು. ಬೇಸಿಕಲಿ ಮೇನ್ಲಿ ಟು ಸೇವ್ ಟ್ರಂಪ್, ಸೆಕೆಂಡ್ ಟು ಸೇವ್ ಇರಾನ್ ಹತ್ರ ಕಂಟಿನ್ಯೂಸ್ 97 ಡೇಸ್ ವಾರ್ ಅಲ್ಲಿ ಏನ್ ಅವ್ರಿಗೆ ಡ್ಯಾಮೇಜ್ ಆಯ್ತು, ಅವ್ರ ಹತ್ರ ರಿಪ್ಲೆನಿಶ್ ಮಾಡಕ್ಕೆ ಫೆಸಿಲಿಟೀಸ್ ಇರ್ಲಿಲ್ಲ. ಸೊ ಅವ್ರಿಗೆ ಆ ತರ ಟ್ರೂಸ್ ಒಂದು ರೀಗ್ರೂಪಿಂಗ್ ಒಂದು ಅವಕಾಶ ಸಿಕ್ಕಿತ್ತು ಅದು. ಸೊ ರೀಗ್ರೂಪಿಂಗ್ ಆದ್ಮೇಲೆ ಈಗ ನಾವು 17th ಜೂನ್ ಇಂದ 20 ದಿನ ಆದ್ಮೇಲೆ ವಿ ಆರ್ ಸೀಯಿಂಗ್ ದ ಕಾನ್ಫ್ಲಿಕ್ಟ್ ಅಗೇನ್. ಹೋರ್ಮುಸ್ ಅಲ್ಲಿ ದಾಳಿ ಇರಾನ್ ಮಾಡಿದ್ದಾರೆ, ಇರಾನ್ ಮೇಲೆ ದಾಳಿ ಅಮೆರಿಕನ್ ಫೋರ್ಸಸ್ ಮಾಡ್ತಾ ಇದ್ದಾರೆ. ಸೊ ಕ್ಲಿಯರ್ಲಿ ದಿಸ್ ಇಸ್ ಸಮಥಿಂಗ್ ವೇರ್ ಅಗೇನ್ ಒನ್ ರೌಂಡ್ ಆಫ್ ಹಾರ್ಡ್ ಬಾರ್ಗೇನಿಂಗ್ ವಿಲ್ ಟೇಕ್ ಪ್ಲೇಸ್. ಅಂಡ್ ಈ ಹಾರ್ಡ್ ಬಾರ್ಗೇನಿಂಗ್ ಮತ್ತೆ ಬೇರೆ ದೇಶಗಳ ಅಮೆರಿಕದ ನೆಲೆಗಳನ್ನ ಗುರಿಯಾಗಿಸಿ ಇರಾನ್ ದಾಳಿ ಮಾಡ್ತಿದೆ. ಇರಾನ್ ಕೂಡ ಅಷ್ಟು ಸುಲಭಕ್ಕೆ ನಾನು ಒಪ್ಕೊಳ್ಳೋದಿಲ್ಲ, ಮತ್ತೆ ನಾನು ಪ್ರತೀಕಾರ ತೀರಿಸ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಇದೆ. ಅದರ ಕಾನ್ಫಿಡೆನ್ಸ್ ಈಗ ಅದನ್ನ ನೋಡ್ತಾ ಇದ್ದ ಹೊರಟಿರೋ ದಾರಿ ನೋಡ್ತಾ ಇದೆ, ಇನ್ನೂ ಸ್ವಲ್ಪ ರೀಬೂಸ್ಟ್ ಆದಂಗಿದೆ, ಅಥವಾ ಅದು ಇನ್ನೊಂದಷ್ಟು ಬ್ಯಾಕಪ್ ಅನ್ನ ಮಾಡ್ಕೊಂಡಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ? ಇರಾನ್ ಪರಿಸ್ಥಿತಿ ನೋಡಿದ್ರೆ ತುಂಬಾ ಸೀಕ್ವೆನ್ಶಿಯಲ್ ಅಟ್ಯಾಕ್ಸ್ ಆದ್ಮೇಲೆ ಅವ್ರಿಗೆ ಒಂದು ಅವಕಾಶ ಬೇಕಿತ್ತು. 15-20 ಡೇಸ್ ಒಂದು ರೀಗ್ರೂಪಿಂಗ್ ಅವ್ರಿಗೆ ಅವಕಾಶ ಸಿಕ್ಕಿದೆ ಈ ಟ್ರೂಸ್ ಆದ್ಮೇಲೆ. ಸೆಕೆಂಡ್, ಇರಾನ್ಗೆ ಇಂಟರ್ನ್ಯಾಷನಲ್ ಸಪೋರ್ಟ್ ಏನ್ ಮುಂಚೆ ಸಿಕ್ಕಿತ್ತು ಅದು ಈಗ ಸಿಗ್ತಾ ಇಲ್ಲ ಅವ್ರಿಗೆ. ಸೊ ದಿಸ್ ಇಸ್ ವಾಟ್ ಅಮೆರಿಕಾ ಆಲ್ಸೋ ನೋಸ್, ದಟ್ ಇಟ್ ಕ್ಯಾನ್ ಅಟ್ಯಾಕ್ ಇರಾನ್ ಬಿಕಾಸ್ ಫ್ಯೂಯಲ್ ಪ್ರೈಸಸ್ ಏನ್ ಕಡಿಮೆ ಆಗಿದೆ. ಅದರಲ್ಲಿ ಬೇರೆ ದೇಶಗಳಲ್ಲಿ ಈಗ ಇರಾನ್ ಜೊತೆ ಅಷ್ಟು ಓಪನ್ಲಿ ಯಾರು ಕಾಣ್ತಾ ಇರ್ಲಿಲ್ಲ. ಸೊ ವಾಟ್ ಆರ್ ವಿ ನಾವ್ ಎಕ್ಸ್ಪೆಕ್ಟಿಂಗ್ ಇನ್ ದಿಸ್ ಇಂಟರ್ನ್ಯಾಷನಲ್ ವೆಸ್ಟ್ ಏಷ್ಯನ್ ಥಿಂಗ್? ಇದರಲ್ಲಿ ಒಂದು ವ್ಯಾಪಾರ ಖಂಡಿತ ಬಂದೇ ಬರುತ್ತೆ. ಕ್ರೂಡ್ ಆಯಿಲ್ ಪ್ರೈಸಸ್ ವಿಚ್ had come down to 67, 60, 66, ಅದರಲ್ಲಿ ದ ವೆಸ್ಟ್ ಏಷ್ಯನ್ ಕಂಟ್ರೀಸ್ಗೆ ಒಂದು ತುಂಬಾ ನಷ್ಟನೇ ಆಯ್ತು. ಬಿಕಾಸ್ ವಾಟ್ ಪ್ರೈಸಸ್ 110, 120, 130 ತನಕ ಏನು ಹೋಯ್ತು, ಅದು ಈಗ ಕಡಿಮೆ ಅರ್ಧ ಆದ್ಮೇಲೆ ದೇ ಲುಕ್ ಅಟ್ ಇಟ್ ಆಸ್ ಬಿಸ್ನೆಸ್. ಫಾರ್ ದೆಮ್ ನಥಿಂಗ್ ಎಲ್ಸ್ ಮ್ಯಾಟರ್ಸ್. ಹ್ಯೂಮನ್ ಲೈಫ್ಸ್ ಅವ್ರು ಅಷ್ಟೇನ್ ಗಂಭೀರವಾಗಿ ಬೆಲೆ ಕೊಡಲ್ಲ, ಹ್ಯೂಮನ್ ರೈಟ್ಸ್ ಬೆಲೆ ಕೊಡಲ್ಲ.
We have seen many of these Gulf countries behave that way. ಸೊ ಈಗ ಏನ್ ನಾವು ಪರಿಸ್ಥಿತಿ ನೋಡ್ತಾ ಇದೀವಿ ಇದರಲ್ಲಿ until unless ಯುನೈಟೆಡ್ ನೇಷನ್ಸ್ ಒಂದು ಸೂಕ್ತ ಕ್ರಮ ತಗೊಂಡ್ರೆ where more countries will have to come forward to assure a peace plan. ಯಾಕಂದ್ರೆ ವಿಶ್ವ ಮಧ್ಯದಲ್ಲಿ the Hormuz Strait is very, very crucial. 30-35% of the oil comes from that one strait. ಸೊ ನಮ್ಗೆ ಏನ್ ನಷ್ಟ ಆಗ್ತಾ ಇದೆಯೋ ಈಗ ಭಾರತ ಇರ್ಲಿ, ಚೈನಾ ಇರ್ಲಿ, ಬೇರೆ ಬೇರೆ ದೇಶಗಳು ಈಗ ಮಧ್ಯದಲ್ಲಿ ಬರಲೇಬೇಕು. ಬಿಕಾಸ್ ಲಾಂಗರ್ ದಿಸ್ ಫೈಟ್ ಕಂಟಿನ್ಯೂಸ್, ದ ಲಾಂಗರ್ ದ ವರ್ಲ್ಡ್ ವಿಲ್ ಲೂಸ್. ಅದ್ ಜನಕ್ಕೆ ಅರ್ಥ ಆಗ್ತಾ ಇದೆ. ಈಗ ಸ್ಟೇಟ್ ಆಫ್ ಹಾರ್ಮೋಸ್ ನ ನಿಯಂತ್ರಣ ಇದೆ, ಕಂಟ್ರೋಲ್ ಇದೆ. ಆ ಕಂಟ್ರೋಲ್ ಅನ್ನ ಇರಾನ್ ಮತ್ತು ಒಮಾನ್ ಬಿಟ್ಕೊಳ್ಳೋದಕ್ಕೆ ಸಿದ್ಧವಿಲ್ಲ. ಅದು ಬಿಟ್ರೆ ಅವರ ಅಸ್ತಿತ್ವನೇ ಮುಗಿದೋಯ್ತು. ಇರಾನ್ ನ ಇವತ್ತಿನ ಪ್ರತಿಕ್ರಿಯೆ ನೋಡಿದ್ರೆ, ನೀವು ಅದ್ರ ಮೇಲೆ ದಾಳಿ ಮಾಡೋದಕ್ಕೆ ಬರ್ತೀವಿ ಅಂತಂದ್ರೆ ಇರಾನ್ ನ ಲಾಸ್ಟ್ ಪೀಪಲ್, ಯಾವ್ದಾದ್ರು ಒಬ್ಬ ಮನುಷ್ಯ ಇರೋ ತನಕನೂ ನಾವು ಹೋರಾಟ ಮಾಡ್ತೀವಿ, ನಾವು ಶರಣಾಗೋದಿಲ್ಲ ಅಂತ ರೀತಿಯಲ್ಲೇ ಇದೆ. ಹಾರ್ಮೋಸ್ ನ ಬಿಟ್ಕೊಳ್ತಾರ. ಮಂಜುಳಾ ಅವರೇ, ಈಗ ನೋಡಿ, ಟುಡೇ ಅಂಡ್ ಟುಮಾರೋ ದ ಇಮೋಷನ್ಸ್ ಇನ್ ಇರಾನ್ ತುಂಬಾ ಹೈ ಇರುತ್ತೆ. ಯಾಕಂದ್ರೆ ಸುಪ್ರೀಂ ಲೀಡರ್ ಬರೀಲ್ ಸೆರೆಮನಿ ಎಲ್ಲ ಅದು ನಡೀತಾ ಇದೆ. ಸೊ ಜನರಲ್ಲಿ ಒಂದು ಆಕ್ರೋಶ, ಒಂದು ಭಾವನೆ ಇದ್ದೇ ಇರುತ್ತೆ. ಅಂಡ್ ಈಗ ಒಂದು ಫೈನಾನ್ಷಿಯಲ್ ರೆವೆನ್ಯೂ ಸ್ಟ್ರೀಮ್ ಅವ್ರಿಗೂ ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಲ್ಲಿ ಸಿಕ್ಕಿದೆ. ಅಂಡ್ ಅರ್ಧ ರೆವೆನ್ಯೂ ಒಮಾನ್ ಕೇಳ್ತಾ ಇದಾರೆ, ಅರ್ಧ ರೆವೆನ್ಯೂ ಇರಾನ್ ಕೇಳ್ತಾ ಇದೆ. ಅಂದ್ರೆ ಇರಾನ್ ಅಷ್ಟು ಸುಲಭವಾಗಿ ಬಿಡಲ್ಲ. 70-30 ಆಸ್ ಐ ಟೋಲ್ಡ್, ಈ ದೇಶಗಳಿಗೆ ಎಲ್ಲ ವ್ಯಾಪಾರನೇ. ಅಟ್ ಎಂಡ್ ಆಫ್ ದ ಥಿಂಗ್ ಜನ ಸಫರ್ ಆಗ್ತಾ ಇದಾರೆ ಅಂದ್ರೆ ಅವ್ರಿಗೆ ಅದರಲ್ಲಿ ಏನಿಲ್ಲ. ಅವ್ರಿಗೆ ಎಷ್ಟು ಲಾಭ ಬರಬೇಕು, ಒಂದು ಶಿಪ್ ಅಲ್ಲಿಂದ ಪಾಸ್ ಆದ್ರೆ ಇರಾನ್ಗೆ ಎಷ್ಟು ಹಣ ಬರಬೇಕು, ಒಮಾನ್ಗೆ ಎಷ್ಟು ಹಣ ಬರಬೇಕು, ಇದು ಒಂದು ಅವ್ರ ಮಧ್ಯದಲ್ಲಿ ಕ್ಯಾಲ್ಕುಲೇಷನ್ಸ್. ಸೊ ಕ್ಲಿಯರ್ಲಿ ಕಂಟ್ರೀಸ್ ವಿಚ್ ಆರ್ ಎಫೆಕ್ಟೆಡ್, ಇಂಡಿಯಾ ಇಸ್ ಬ್ಯಾಡ್ಲಿ ಎಫೆಕ್ಟೆಡ್. ನಾವು ನೋಡ್ತಾ ಇದೀವಿ ಗ್ಯಾಸ್ ಪರಿಸ್ಥಿತಿ ಇರ್ಲಿ, ಫ್ಯೂಲ್ ಇರ್ಲಿ, ಚೈನಾ, ಸೌತ್ ಈಸ್ಟ್ ಏಷ್ಯಾ ದೇಶಗಳಿದೆ ಇದಾವೆ. ಸೊ ಅವರಿಗೆ ಏನ್ ಇಂಪ್ಯಾಕ್ಟ್ ಆಗ್ತಾ ಇದೆಯೋ, ಈಗ ಮಧ್ಯದಲ್ಲಿ ಎಲ್ಲ ದೇಶಗಳು ಸೇರಿನೇ ಒಂದು ಚರ್ಚೆ ಮಾಡಬೇಕು. ಓನ್ಲಿ ದೆನ್ ಕ್ಯಾನ್ ಯು ಎಕ್ಸ್ಪೆಕ್ಟ್ ಸಮ್ ಪೀಸ್ ವಿಚ್ ವಿಲ್ ಲಾಸ್ಟ್. ಮೂರು ದೇಶಗಳಲ್ಲಿ ಏನ್ ಪೀಸ್ ಟ್ರೀಟಿ ನಾವು ನೋಡಿದೀವಿ, ಅದ್ ಡಿಡ್ ನಾಟ್ ವರ್ಕ್ ಔಟ್ ಅಟ್ ಆಲ್. ಓಕೆ, ಈಗ ಬರೀ US ಯಾವಾಗ್ಲೂ ಅದರ ಲಾಭವನ್ನೇ ನೋಡುತ್ತೆ. ನಿನ್ನೆ ಈ ದಾಳಿ ಅದೆಲ್ಲವೂ ಆದ್ರೂ ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ. ನೀವು ಇಂಡಿಯಾಗ್ ಬಂದ್ರೆ ಇಲ್ಲಿ ಇನ್ವೆಸ್ಟರ್, ಹೂಡಿಕೆದಾರರಂತೂ ಸಿಕ್ಕಾಪಟ್ಟೆ ಶೇರ್ ಮಾರ್ಕೆಟ್ ಒಂದ್ ಸ್ಥಿರತೆ ಇಲ್ಲ, ಚಿನ್ನ ಬೆಳ್ಳಿ ಬೆಲೆ ಕೂಡ ಸ್ಥಿರತೆ ಇಲ್ಲ, ಏನಾಗತ್ತೆ ಅನ್ನೋ ಒಂದು ಭಯ, ಆತಂಕದಲ್ಲಿ ಇದ್ದಾರೆ. ಇದನ್ನ ಗಮನಿಸಿದ್ರೆ ಏನ್ ಅನ್ಸುತ್ತೆ ಅಂದ್ರೆ, ಎಲ್ಲವೂ ಒಂದು ಎಕಾನಮಿ, ಫ್ಯೂಯಲ್ ಇದ್ರ ಮೇಲೆ ನಡೆಯುವಾಗ ಇದಕ್ಕೆ ಹೇಗ್ ಪರಿಹಾರ? ಈಗ ಗ್ಲೋಬಲ್ ರಿಲೇಷನ್ಸ್ ಆರ್ ಆಲ್ ಡಿಪೆಂಡೆಂಟ್ ಆನ್ ಗ್ಲೋಬಲ್ ಬಿಸ್ನೆಸಸ್. ಒಂದು 50 ವರ್ಷ ಮುಂಚೆ, 40 ವರ್ಷ ಮುಂಚೆ ಆ ತರ ಪರಿಸ್ಥಿತಿ ಗ್ಲೋಬಲ್ ಜಾಯಿಂಟ್ಸ್ ಕಾರ್ಪೊರೇಟ್ಸ್ ಯಾರು ಇರ್ಲಿಲ್ಲ, ಅಷ್ಟು ದೊಡ್ಡ ದೊಡ್ಡ ಕಂಪನಿಗಳು ಇರ್ಲಿಲ್ಲ. ಇವತ್ತು ನಮ್ಮ ಇಂಡಿಯಾದಲ್ಲಿ ಅದಾನಿ ಇರ್ಲಿ, ಅಂಬಾನಿ ಇರ್ಲಿ, ಇಲ್ಲತ್ರ ಎಲಾನ್ ಮಸ್ಕ್ ಇರ್ಲಿ, US ದಲ್ಲಿ, ದೀಸ್ ಆರ್ ದ ಪೀಪಲ್ ಹೂ ಕಂಟ್ರೋಲ್ ಎಕಾನಮೀಸ್, ದೇ ಕಂಟ್ರೋಲ್ ಕಂಟ್ರೀಸ್. ಅವರವರ ನಿವೇಶದಿಂದ, ಅವರವರ ವ್ಯಾಪಾರ ಡೀಲ್ಸ್ ಅಲ್ಲಿ ಅವರು ಪೂರ್ತಿ ಒಂದು ಪಾಲಿಸಿನ ಚೇಂಜ್ ಮಾಡಕ್ಕೆ ಒಂದು ಕ್ಷಮತೆ ಇದೆ ಅವ್ರಿಗೆ. ಸೊ ಆರ್ ವಿ ಗೆಟಿಂಗ್ ಇನ್ ಟು ದಟ್ ಕೈಂಡ್ ಆಫ್ ಸಿನಾರಿಯೋ? ಅದು ಒಂದು ಬೇರೆ ಚರ್ಚೆನೆ ಆಗ್ಬಿಡುತ್ತೆ ಅದು. ಬಟ್ ಕ್ಲಿಯರ್ಲಿ ಗಲ್ಫ್ ಕಂಟ್ರೀಸ್ಗೆ ಈಗ ಪರಿಸ್ಥಿತಿಯಲ್ಲಿ, ಯಾಕಂದ್ರೆ ಅವ್ರಿಗೆ ಎಷ್ಟು ಡ್ಯಾಮೇಜ್ ಆಗಿದೆಯೋ, ದೇ ಆರ್ ಲುಕಿಂಗ್ ಎಟ್ ಹೌ ದೇ ಕ್ಯಾನ್ ಮೇಕ್ ಮನಿ ಔಟ್ ಆಫ್ ದ ವಾರ್ ವಿತ್ ಹೈಯರ್ ಫ್ಯೂಯಲ್ ಪ್ರೈಸಸ್. ಅಂಡ್ ಅದರಿಂದ ಅವ್ರಿಗೆ ಏನ್ ರಿಹ್ಯಾಬಿಲಿಟೇಷನ್ಗೆ, ರೀಬಿಲ್ಡಿಂಗ್ ಏನ್ ಪರಿಹಾರ ಸಿಗುತ್ತೆ, ದಟ್ ಈಸ್ ವಾಟ್ ಇಸ್ ದ ಪ್ರೆಸೆಂಟ್ ಸಿನಾರಿಯೋ. ಟ್ರಂಪ್, ನಾವು ಮುಂದೆ ಚರ್ಚೆ ಮಾಡೋ ಪ್ರಕಾರ, he escaped criticism of the Congress, he escaped criticism of the people. ಈಗ ಹೇಗ್ ಮಟ್ಟಿಗೆ ಅವ್ರು ಮ್ಯಾನೇಜ್ ಮಾಡ್ತಾರೆ ಅಂದ್ರೆ ವಿ ನೀಡ್ ಟು ವೇಟ್ ಅಂಡ್ ವಾಚ್. ಓಕೆ, ಸದ್ಯ ಸ್ಥಿತಿ ನೋಡ್ತಾ ಇದ್ರೆ ಈ ಸಂಘರ್ಷ, ಕಾನ್ಫ್ಲಿಕ್ಟ್ ಮುಂದುವರಿಬಹುದಾ, ಅಥವಾ ಮಧ್ಯದಲ್ಲಿ ಮತ್ತದಕ್ಕೊಂದು ಬ್ರೇಕ್ ಸಿಗೋ ಚಾನ್ಸಸ್ ಕಾಣಿಸ್ತಾ ಇದೆಯಾ? ಹೇಗ್ ಅನ್ಸುತ್ತೆ ತಮ್ಗೆ? ರಷ್ಯಾ ಉಕ್ರೇನ್ ವಾರ್ ನೋಡಿದ್ಮೇಲೆ ಒಂದು ಆನ್ ಆಫ್ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾವಾಗ ಅವ್ರಿಗೆ ಅನುಕೂಲ ಆದ್ರೆ ಅವ್ರು ಆಫ್ ಮಾಡ್ಕೊಳ್ತಾರೆ. ಸ್ವಲ್ಪ 10 days 15 days ಒಂದು ಲೋಕಿ ಬ್ಯಾಟಲ್ ಕಂಟಿನ್ಯೂ ನಡಿ. ಯಾವಾಗ ಒಂದು ಟ್ರಿಗರ್ ಬಂದ್ರೆ ಅದ ತಿರ್ಗಾ ಒಂದು 1 week ಹೆಚ್ಚಾಗ್ಬೋದು. ಸೊ ದಿಸ್ ಇಸ್ ಸಮಥಿಂಗ್ ವೇರ್ ವಿ ಹ್ಯಾವ್ ಸೀನ್ 3.5 years ಆಫ್ ಇರಾನ್ ಅಂಡ್ ರಷ್ಯಾ, ಯುಕ್ರೇನ್ ಅಂಡ್ ರಷ್ಯಾ ವಾರ್. ಸೊ ಇಲ್ಲಿನೂ ಅದೇ ತರ ಪರಿಸ್ಥಿತಿ ಕಂಡು ಬರ್ತಾ ಇದೆ. ದಟ್
whenever Trump feels more criticized in the country, he will increase the tax over here. ಯಾವಾಗ ಇರಾನ್ ಮೇಲೆ ಪ್ರೆಷರ್ ಹ್ಯೂಮನ್ ರೈಟ್ಸ್ ಬಂದ್ರೆ ಅವ್ರ ವುಮೆನ್ಸ್ ರೈಟ್ಸ್ ಬಂದ್ರೆ ಅವ್ರು ಇಲ್ಲಿ ದಾಳಿ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾರೆ. ಸೊ ಪೊಲಿಟಿಷಿಯನ್ಸ್ ನೋ ಹೌ ಟು ಯೂಸ್ ಇಮೋಷನ್ಸ್ ಅಂಡ್ ಇಮೋಷನ್ಸ್ ಆರ್ ದ ಬಿಗ್ಗೆಸ್ಟ್ ವೆಪನ್ ದಟ್ ದೀಸ್ ಪೀಪಲ್ ಹ್ಯಾವ್. ಓಕೆ, ಕಾನೂಡ ಮುಂದಿನ ಬೆಳವಣಿಗೆಯನ್ನ ವಿಜಯ್ ಗ್ರೋವರ್ ಅವರೇ ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಧನ್ಯವಾದ. ಥ್ಯಾಂಕ್ ಯು. ನಮಸ್ತೆ. ಆದ್ಮೇಲೆ ಇದಾಗಿತ್ತು ಇವತ್ತಿನ ವಾರ್ತಾ ಭಾರತೀಯ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ ಮತ್ತು ವಿಚಾರಗಳು. ಈ ತರದ ಬೇರೆ ಬೇರೆ ಕಾರ್ಯಕ್ರಮಗಳು, ಚರ್ಚೆಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.